ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ LBA ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಶ್ರೀಮತಿ ಜಯಶ್ರೀ ಕಾರೇಕರ್, ಪ್ರಾಚಾರ್ಯರು, ಡಯಟ್ ಧಾರವಾಡ, ಹಾಗೂ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ವೀಣಾ ಮಲ್ಲಳ್ಳಿ, ಉಪನ್ಯಾಸಕರು, ಡಯಟ್ ಧಾರವಾಡ, ಶ್ರೀಮತಿ ಸುಗಂಧ ದೊಡ್ಡಮನಿ, ಹಿರಿಯ ಉಪನ್ಯಾಸಕರು, ಡಯಟ್ ಧಾರವಾಡ, ಹಾಗೂ ಈ ವಿಷಯವನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಸಂತೋಷ್ ಕರ್ಮಳವರ್, ಸಹಶಿಕ್ಷಕರು, HPS ನವಲೂರು ಚಾವಣಿ. ಈ LBA ವಿಶೇಷ ಕಾರ್ಯಾಗಾರದಲ್ಲಿ LBA ಕುರಿತಾದ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸೋಣ. ಮುಖ್ಯವಾಗಿ ಪ್ರತಿ ಶಿಕ್ಷಕರು DSCRT ವೆಬ್ಸೈಟ್ನಲ್ಲಿ ಲಭ್ಯವಿರುವ ಎಲ್ಲ LBA ಪ್ರಶ್ನಾಕೋಟಿಯನ್ನು ಹಾಗೂ ಮರುಸಿಂಚಿನ ಸಾಹಿತ್ಯವನ್ನು ಮತ್ತು LBA ಸುತ್ತೋಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ರಾಜ್ಯದ ಪ್ರತಿ ಸರ್ಕಾರಿ ಅನುದಾನಿತ, ಅನುದಾನರಹಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಗೆ ಪ್ರತಿ ಘಟಕ ಮುಗಿದ ನಂತರ ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡು ಅಂಕಗಳನ್ನು LBA ಸ್ಯಾಟ್ಸ್ನಲ್ಲಿ ಪ್ರತಿ ಶಿಕ್ಷಕರು ನಮೂದಿಸಬೇಕು. ಆದ್ದರಿಂದ ಈ ವಿಡಿಯೋದಲ್ಲಿ ಶಿಕ್ಷಕರಾಗಿ ನಾವು LBA ಸ್ಯಾಟ್ಸ್ ವೈಯಕ್ತಿಕ ಲಾಗಿನ್ನಲ್ಲಿ ಪಾಠ ಯೋಜನೆಯನ್ನು ಹೇಗೆ ನಮೂದಿಸಬೇಕು ಹಾಗೂ ಪ್ರತಿ ಪಾಠದ ನಂತರ ಘಟಕ ಪರೀಕ್ಷೆಯ ಅಂಕಗಳನ್ನು ಹೇಗೆ ನಮೂದಿಸಬೇಕು ಎಂದು ತಿಳಿಯೋಣ. ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸ್ಯಾಟ್ಸ್ LBA ಎಂದು ಸರ್ಚ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಲಾಗಿನ್ ಆ್ಯಸ್ ಟೀಚರ್, ಸ್ಯಾಟ್ಸ್ ಯೂಸರ್, ಆಫೀಸ್ DDPI ಯೂಸರ್. ನಾವು ಶಿಕ್ಷಕರಾಗಿ ಲಾಗಿನ್ ಆಗಲು ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೂ ಯೂಸರ್ ನೇಮ್ KGID ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೊಬೈಲ್ಗೆ ಬರುವಂತಹ OTPಯನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತದೆ. ಅದೇ ರೀತಿಯಾಗಿ ಶಿಕ್ಷಕರು ನಮೂದಿಸಿದ ಲೆಸನ್ ಪ್ಲ್ಯಾನ್ ಹಾಗೂ ಅಸೆಸ್ಮೆಂಟನ್ನು ಅಪ್ರೂವ್ ಮಾಡಲು ಹಾಗೂ ಪರಿಶೀಲಿಸಲು ಮತ್ತು ವಿಶ್ಲೇಷಣೆಯನ್ನು ಮಾಡಲು ಮುಖ್ಯ ಶಿಕ್ಷಕರಾಗಿ ನಾವು ಶಾಲಾ ಲಾಗಿನ್ ಆಗಬೇಕು. ಶಾಲಾ ಲಾಗಿನ್ ಆಗಲು ಸ್ಯಾಟ್ಸ್ ಯೂಸರ್ ಶಾಲೆಯ ಯೂಸರ್ ನೇಮನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಆ OTPಯನ್ನು ಹಾಕಿ ನಾವು ಲಾಗಿನ್ ಆಗಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ಸಹಶಿಕ್ಷಕರಾಗಿ ನಾವು ಲೆಸನ್ ಪ್ಲ್ಯಾನನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಮತ್ತು ಪ್ರತಿ ಪಾಠ ಮುಗಿದ ನಂತರ ತೆಗೆದುಕೊಂಡಂತಹ ಪರೀಕ್ಷೆಯ ಅಂಕಗಳನ್ನು ಹೇಗೆ ನಮೂದಿಸಬೇಕು ಎನ್ನುವುದನ್ನು ನೋಡೋಣ. ನಾವು ಮೊದಲು ಪಾಠ ಯೋಜನೆಯನ್ನು ಹೇಗೆ ನಮೂದಿಸಬೇಕು ಎನ್ನುವುದನ್ನು ನೋಡೋಣ. ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಪಾಠ ಯೋಜನೆಯನ್ನು ನಮೂದಿಸಲು ನಾವು ಇವಾಗ 1ನೇ ತಾರೀಕಿನಿಂದ 4ನೇ ತಾರೀಕಿನ ತನಕ ಒಂದು ಪಾಠ ಯೋಜನೆಯನ್ನು ಹಾಕಿಕೊಂಡಿದ್ದರೆ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೂ ಅದನ್ನು ಡ್ರ್ಯಾಗ್ ಮಾಡಬೇಕು. ಆವಾಗ ನಮಗೆ ಇಲ್ಲಿ ಫ್ರಾಮ್ ಡೇಟ್ ಟು ಡೇಟ್ ಅಂತ ಬರುತ್ತದೆ. ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ನಂತರ ನಾವು ಬೋಧಿಸುತ್ತಿರುವ ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಗ್ರೂಪ್, ನಮ್ಮ ತರಗತಿಗೆ ಸಂಬಂಧಪಟ್ಟಂತಹ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು. ಸಬ್ಜೆಕ್ಟ್, ನಾವು ಬೋಧಿಸುತ್ತಿರುವ ವಿಷಯವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಸಂಬಂಧಪಟ್ಟ ವಿಷಯದ ಪಾಠದ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲವನ್ನು ನಮೂದಿಸಬೇಕು ಹಾಗೂ ಈ ಪಾಠಕ್ಕೆ ಯಾವ ಟೀಚಿಂಗ್ ಏಡ್ಸ್ ಬಳಸುತ್ತೇವೆ ಆ ಟೀಚಿಂಗ್ ಏಡ್ಸನ್ನು ಇಲ್ಲಿ ನಮೂದಿಸಬೇಕು. ನಂತರ ಪಾಠದ ಪ್ರಕ್ರಿಯೆ, ಪ್ರಾರಂಭಿಕ ಹಂತದಲ್ಲಿ ನಾವು ಯಾವ ಚಟುವಟಿಕೆಗಳನ್ನು ಮಾಡುತ್ತೇವೆ ಆ ಚಟುವಟಿಕೆಗಳಿಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅದೇ ರೀತಿ ಅಭಿವೃದ್ಧಿ ಹಂತ, ನಾವು ಪಾಠ ಬೋಧನೆಯ ಸಂದರ್ಭದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಿಸಲು ಇಚ್ಛಿಸುತ್ತೇವೆ ಆ ಚಟುವಟಿಕೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ನಾವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ತೀರ್ಮಾನ ಹಂತ, ಕನ್ಕ್ಲೂಷನ್ ಪೇಜ್, ನಾವು ಕೊನೆಗೆ ಯಾವ ಚಟುವಟಿಕೆಗಳ ಮೂಲಕ ಪಾಠಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಮಾಪನವನ್ನು ಮಾಡುತ್ತೇವೆ ಆ ಚಟುವಟಿಕೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಚಾಪ್ಟರ್ ವೈಸ್ ಅಸೆಸ್ಮೆಂಟ್, ಈ ಪಾಠದ ದೃಢೀಕರಣಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇವೆ. ಆ ಪ್ರಶ್ನೆಗಳನ್ನು ಇಲ್ಲಿ ನಮೂದಿಸಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಮತ್ತೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸೇವ್ ಸಕ್ಸಸ್ಫುಲ್ ಎಂದು ಬರುತ್ತದೆ. ಈ ರೀತಿಯಾಗಿ ಆರೆಂಜ್ ಕಲರ್ನಲ್ಲಿ ನಾವು ನಮೂದಿಸಿದ ಪಾಠ ಯೋಜನೆಯು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಂತರ ಇದು ಮುಖ್ಯ ಶಿಕ್ಷಕರ ಲಾಗಿನ್ಗೆ ಸೆಂಡ್ ಆಗುತ್ತದೆ. ಮುಖ್ಯ ಶಿಕ್ಷಕರು ಅಪ್ರೂವ್ ಕೊಟ್ಟ ನಂತರ ಈ ರೀತಿಯಾಗಿ ಅದು ಯೆಲ್ಲೋ ಕಲರ್ನಲ್ಲಿ ತೋರಿಸುತ್ತದೆ. ಪಾಠ ಮುಗಿದ ನಂತರ ಕಂಪ್ಲೀಷನ್ ಸ್ಟೇಟಸ್ ಯಾವ ರೀತಿ ಮಾಡಬೇಕು ಎನ್ನುವುದನ್ನು ನೋಡೋಣ. ಇವಾಗ ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ನಾನು ಈ ಪಾಠವನ್ನು ಮಕ್ಕಳಿಗೆ ಬೋಧಿಸಿ ಆಗಿದೆ. ಆದ್ದರಿಂದ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕಂಪ್ಲೀಷನ್ ಸ್ಟೇಟಸ್ ಕ್ಲಿಕ್ ಮಾಡಿ.
ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಆಫ್ ಪೀರಿಯಡ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್, ನೀವು ಎಷ್ಟು ಅವಧಿಗಳಲ್ಲಿ ಈ ಪಾಠವನ್ನು ಬೋಧಿಸಿದ್ದೀರಿ ಆ ಅವಧಿಯನ್ನು ಇಲ್ಲಿ ನಮೂದಿಸಬೇಕು. ನಂತರ ನಂಬರ್ ಆಫ್ ಸ್ಟೂಡೆಂಟ್ ಅಚೀವ್ ಲರ್ನಿಂಗ್ ಔಟ್ಕಮ್, ಈ ಪಾಠದಿಂದ ಕಲಿಕಾ ಫಲವನ್ನು ಎಷ್ಟು ಮಕ್ಕಳು ಪಡೆದಿದ್ದಾರೆ ಆ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಂತರ ಅಟೆಂಡೆಡ್, ಎಷ್ಟು ಮಕ್ಕಳು ಪಾಠ ಬೋಧನೆಯ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಆ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್? ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಾವು ನಮೂದಿಸಿದ ಪಾಠ ಯೋಜನೆಯು ಯೆಲ್ಲೋ ಕಲರ್ದಿಂದ ಗ್ರೀನ್ ಕಲರ್ಗೆ ಪರಿವರ್ತನೆ ಆಗುತ್ತದೆ. ಅಂದರೆ ಹಸಿರು ಕಲರ್ನಲ್ಲಿ ಅದು ತೋರಿಸಿದರೆ ನಾವು ಪಾಠ ಬೋಧನೆಯು ಕಂಪ್ಲೀಟಾಗಿ ಮುಗಿಸಿದ್ದೇವೆ ಎಂದು ಅರ್ಥ. ನಂತರ ಈ ಪಾಠ ಮುಗಿದ ನಂತರ ನಾವು ಮಕ್ಕಳಿಗೆ ಅಸೆಸ್ಮೆಂಟ್ ಮಾಡುತ್ತೇವೆ. ಅಸೆಸ್ಮೆಂಟ್ ಮಾಡುವ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. 1ರಿಂದ 5ನೇ ತರಗತಿ ಆದರೆ 10 ಲಿಖಿತ ಹಾಗೂ 5 ಮೌಖಿಕ, ಒಟ್ಟಾರೆಯಾಗಿ 15 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಮಕ್ಕಳಿಗೆ ಪರೀಕ್ಷೆಯನ್ನು ತೆಗೆದುಕೊಂಡು ಮೌಲ್ಯಮಾಪನವನ್ನು ಮಾಡಿ ಆ ಮೌಲ್ಯಮಾಪನದಲ್ಲಿ ಮಕ್ಕಳು ಪಡೆದ ಅಂಕಗಳನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಪೇಜ್ನಲ್ಲಿ ಅಳವಡಿಸಬೇಕು. ಅದೇ ರೀತಿಯಾಗಿ 6ರಿಂದ 10ನೇ ತರಗತಿ ಆದರೆ 15 LBA ಪ್ರಶ್ನಾಕೋಟಿಯಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನು 5 ಮರುಸಿಂಚನ ಸಾಹಿತ್ಯದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಒಟ್ಟಾರೆಯಾಗಿ 20 ಅಂಕಗಳಿಗೆ ನಾವು ಪ್ರಶ್ನೆಗಳನ್ನು ರಚಿಸಿಕೊಂಡು ಮಕ್ಕಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಹಾಗೂ ಮರುಸಿಂಚನ ಇಲ್ಲದ ಜಿಲ್ಲೆಗಳಲ್ಲಿ 20 ಅಂಕಗಳಿಗೆ ನಾವು LBA ಪ್ರಶ್ನಾಕೋಟಿಯಿಂದಲೇ ಪ್ರಶ್ನೆಗಳನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ನಡೆಸಬೇಕಾಗುತ್ತದೆ. ಅದೇ ರೀತಿಯಾಗಿ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ 1 ಪದ್ಯ ಹಾಗೂ 1 ಗದ್ಯ ಸೇರಿಸಿ 1 LBA ಟೆಸ್ಟ್ ಮಾಡಬೇಕಾಗುತ್ತದೆ. 6ರಿಂದ 10ನೇ ತರಗತಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 3 ಪಾಠಗಳಿಗೆ ಸೇರಿಸಿ 1 ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡು ಆ ಘಟಕ ಪರೀಕ್ಷೆಯ ಅಂಕಗಳನ್ನು ನಾವು ನಮೂದಿಸಬೇಕಾಗುತ್ತದೆ. ಘಟಕ ಪರೀಕ್ಷೆಯ ಅಂಕಗಳನ್ನು ನಮೂದಿಸಲು ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, LBA ಅದರ ಮೇಲೆ ಕ್ಲಿಕ್ ಮಾಡಿ, ಕ್ಲಾಸ್ ಸೆಲೆಕ್ಟ್ ಮಾಡಿ, ಗ್ರೂಪ್ ಸೆಲೆಕ್ಟ್ ಮಾಡಿ, ಸಬ್ಜೆಕ್ಟ್ ನಾವು ಬೋಧಿಸುತ್ತಿರುವ ವಿಷಯವನ್ನು ಸೆಲೆಕ್ಟ್ ಮಾಡಿ, ಚಾಪ್ಟರ್ ನೇಮ್, ಈಗ ನಾವು ಯಾವ ಪಾಠಕ್ಕೆ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ ಆ ಘಟಕವನ್ನು ಆಯ್ಕೆ ಮಾಡಬೇಕು. ನಂತರ ಯೂನಿಟ್ ಟೆಸ್ಟ್ ಡೇಟ್, ಯಾವ ದಿನಾಂಕಕ್ಕೆ ನಾವು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ ಆ ಪರೀಕ್ಷಾ ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡಬೇಕು. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಸೀರಿಯಲ್ ನಂಬರ್, ಸ್ಯಾಟ್ಸ್ ID, ಕ್ಲಾಸ್ ನೇಮ್. ಮುಂದಿನ ಕಾಲಮ್ನಲ್ಲಿ ಮಾರ್ಕ್ಸ್ ಮತ್ತು ಗ್ರೇಡ್ ಇರುತ್ತದೆ. 1ರಿಂದ 5ನೇ ತರಗತಿ ಆದರೆ 15ಕ್ಕೆ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಆ ಅಂಕಗಳನ್ನು ಇಲ್ಲಿ ನಮೂದಿಸಬೇಕು. 6ರಿಂದ 10ನೇ ತರಗತಿ ಆದರೆ 20 ಅಂಕಗಳಿಗೆ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಆ ಅಂಕಗಳನ್ನು ಇಲ್ಲಿ ನಮೂದಿಸಬೇಕು. ಉದಾಹರಣೆಗಾಗಿ ಒಂದು ಮಗು 15 ಅಂಕಗಳಿಗೆ 14 ಅಂಕಗಳನ್ನು ಪಡೆದರೆ 14 ಎಂದು ನಮೂದಿಸಿದಾಗ ಮುಂದೆ ಗ್ರೇಡ್ ಕಾಲಮ್ನಲ್ಲಿ ಆಟೋಮೆಟಿಕ್ ಅದು ಗ್ರೇಡ್ ತೆಗೆದುಕೊಳ್ಳುತ್ತದೆ. ಈ ರೀತಿಯಾಗಿ ಅಂಕಗಳನ್ನು ನಮೂದಿಸಬೇಕು. ಈ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಅಂಕಗಳನ್ನು ನಮೂದಿಸಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್? ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಈ ರೀತಿಯಾಗಿ ನಾವು ನಮ್ಮ ವೈಯಕ್ತಿಕ SATS LBA ಲಾಗಿನ್ನಲ್ಲಿ ಪಾಠ ಯೋಜನೆ ಹಾಗೂ ಅಂಕಗಳನ್ನು ನಮೂದಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.